ಸುಖಿ ಭವ. ನಾನು ಎಲ್ಲ ರೈತ ಬಂದವರಿಗೆ ನಮಸ್ಕಾರ. ಈಗ ನಾವು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಸೂಗೂರು ಗ್ರಾಮದಲ್ಲಿ ರೈತರಿಗೆ ನಾವು ದಾಳಿಂಬೆ ತೋಟಕ್ಕೆ ನಮ್ಮ ಒಂದು ಪ್ರಾಡಕ್ಟ್ನ ಕೊಟ್ಟಿದ್ದೀವಿ, ವೆಸ್ಟೀಜ್ ಪ್ರಾಡಕ್ಟ್ನ. ಅವರ ರಿಸಲ್ಟ್ ಯಾವ ಥರ ಹೊಡೆದು ಯಾವ ಥರ ರಿಸಲ್ಟ್ ಬಂದಿದೆ ಅಂತ ಅವ್ರ ಬಯಲ ಕೇಳೋಣ. ಸರ್ ಹೇಳಿ ಸರ್, ವೆಸ್ಟೀಜ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ಮೇಲೆ ನಿಮಗೆ ಯಾವ ಥರ ರಿಸಲ್ಟ್ ಇದೆ ಅಂತ. ಸರ್ ನೋಡಿ ಸರ್, ನಾವು ಫಸ್ಟ್ನೇ ಈ ಥರ ಮಾಡಿದ್ದೀವಿ, ಇದೇ ಕಂಪ್ನಿನೇ ಬಳಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಸರ್, ಈ ಥರ ಐತಿ ನೋಡಿ ಸರ್. ಚೆನ್ನಾಗಿ ನಿಮಗೆ ಎಲ್ಲ ಚೆನ್ನಾಗಿ ಚೆನ್ನಾಗೇ ಸೆಟ್ ಆಗಿದೆ, ಚೆನ್ನಾಗೇ ಬೆಳೆ ಬಂದಿದೆ. ನಾವು ಮಾಡಿದ್ರಿಂದ ನಮ್ಗೆ ಬಹಳ ಉಪಕಾರ ಆಗೈತೆ. ನಮ್ಗೆ ಒಂದ್ ಸ್ವಲ್ಪ ಇಳುವರಿನೂ ಬಂದಿದೆ ಸರ್. ಬೇರೆ ಪ್ರಾಡಕ್ಟ್ ನ ಯೂಸ್ ಮಾಡಿ ಬೇರೆ ಬೆಳೆನೂ ಬೆಳೆದಾರೆ ಬೇರೆ ಬೇರೆ ತೋಟದಲ್ಲಿ, ಅವ್ರಿಗೂ ಮತ್ತೆ ನಿಮಗೂ ಏನು ಸರ್ ವ್ಯತ್ಯಾಸ? ಅವ್ರಿಗೂ ನಮಗೂ ನೋಡಿದ್ರೆ ನಮ್ದೇ ಪರವಾಗಿಲ್ಲ ಅಂತ ಹೇಳ್ಬೋದು ಸರ್. ಈಗ ಈ ಕಂಪ್ನಿ ಮಾಡಿದ್ಮೇಲೆ ನಮಗೆ ಒಂದ್ ಸ್ವಲ್ಪ ಉತ್ತಮ ಅಂತ ಆಗಿದೆ. ಅದು ಜಾಸ್ತಿ ಮಳೆ ಬಂದು ಬೇರೆವೆಲ್ಲ ಫ್ಲವರ್ ಡ್ರಾಪ್ ಆಗಿದಾವೆ, ಫ್ರೂಟ್ ಡ್ರಾಪ್ ಆಗಿದಾವೆ. ನಿಮ್ ತೋಟದಲ್ಲಿ ಆತರ ಏನಾಗಿಲ್ಲ ಸರ್? ನಮ್ ತೋಟದಾಗ ಆತರ ಏನೂ ಆಗಿಲ್ಲ ಸರ್. ನಮ್ ತೋಟದಾಗೆ ಯಾವುದೇ ಒಂದು ಈ ಮಳೆ ಬಂದ ಮೇಲೆ ಏನೂ ಆಗಿಲ್ಲ ಸರ್. ವೈರಸ್ ಆತರ ಏನಾದ್ರು ಏನು ಇಲ್ಲ ಸರ್. ಅಂದ್ರೆ ನಿಮ್ಗೆ ಚೆನ್ನಾಗಿ ಯೂಸ್ ಮಾಡಿದ್ಮೇಲೆ ಚೆನ್ನಾಗಿ ಬೇರೆ ರೈತರು ಯೂಸ್ ಮಾಡಿದ್ರೆ ಅಂತ ಏನೋ ಬೇರೆಯವರು ಇದನ್ನೇ ಯೂಸ್ ಮಾಡಿದ್ರೆ ಅವ್ರಿಗೂ ಒಳ್ಳೆ ಸೂಟಬಲ್ ಆಗುತ್ತೆ, ಒಳ್ಳೆ ಬೆಲೆ ಬರುತ್ತೆ, ಸಿಗುತ್ತೆ, ಒಳ್ಳೆ ಇಳುವರಿ ತಕ್ಕೊಡ್ತಾರೆ. ಇವರು ರಮೇಶ್ ಅಣ್ಣ ಅಂತ ಅವರು ಇದು ಎಂತದು ಏಣ್ಕಲ್ ಗುಡ್ದಾರ ಅವರು ನಮ್ಗೆ ಇಲ್ಲಿ ಮಂಗಸಳರ್ ಪರಿಚಯ ಮಾಡಿಕೊಟ್ರು. ಆವಾಗಿಂದ ನಾವು ಅವ್ರನ್ನ ಕರೆದು ಎಲ್ಲ ಇದನ್ನ ಮಾಡಿದ್ವಿ. ಅವರು ನಮ್ಗೆ ಒಳ್ಳೆ ಸೂಪರ್ ಬೆಳೆ ತಕ್ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಇಂದ ನೀವು ಯಾವ ತರ ಔಷಧಿ ಹೊಡೆದ್ರಿ, ಯಾವ ತರ ಮೇಂಟೈನ್ ಮಾಡಿದ್ರಿ ಅಂತ? ಸರ್, ಸ್ಟಾರ್ಟಿಂಗ್ ನಾಗೆ ಇದು ಇತ್ರಲ್ಲಿ ನೋಡಿದ್ವಿ. ಇತ್ರಲ್ಲಿ ನೋಡೋದು ಒಂದು 15 ದಿನದೊಳಗಾಗಿನ ಎಲ್ಲ ಎಲೆ ಎಲ್ಲ ಉದುರೋಯ್ತು. ಉದುರೋಗಿ ಅಲ್ಲಿಂದನ ಮಗ್ಗು ಫ್ಲವರ್ಸ್ ಸ್ಟಾರ್ಟ್ ಆಗೋ ಟೈಮು ನಮ್ಗೆ ಅದು ಹೆಂಗೆ ಯಾವ ಥರ ಸ್ಟಾರ್ಟ್ ಮಾಡ್ಬೇಕಂಬುದು ಗೊತ್ತಿರಲಿಲ್ಲ. ರಮೇಶ್ ಅಣ್ಣರ್ ಬಂದ್ರು, ಅವ್ರ ಪರಿಚಯ ಆದ್ರು. ನಾನು ಕ್ಲೀನಾಗಿ ಸೆಟ್ ಮಾಡ್ಕೊಡ್ತೀನಪ್ಪ, ನಿನ್ಗೆ ಯಾಕೆ ಇದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ಫ್ಲವರ್ ಸೆಟ್ ಮಾಡೋದು ನನ್ಗಿರ್ಲಿ, ಒಂದ್ ಗಿಡಕ್ಕೆ ಕನಿಷ್ಠ ಅಂದ್ರೆ 30-40ರಿಂದ 50ರವರೆಗೂ ಸೆಟ್ ಮಾಡ್ಕೊಡ್ತೀನಿ ಅಂತಂದು ಹೇಳಿದ್ರು. ನಾವೆಲ್ಲ ಆಯ್ತು ಅಂತಂದೇಳಿ ಒಪ್ಕೊಂಡು ಅವ್ರ ಪ್ರಾಡಕ್ಟ್ ತಗೊಂಡ್ವಿ. ಅವ್ರ ಪ್ರಾಡಕ್ಟ್ ತಗೊಂಡು ಮಾಡಿದ್ಮೇಲೆ ನಮ್ಗೆ ಈ ಮಗ್ಳಿಗೆ ಮಳೆ ಬಂದು ಅದು ಇದು ಆಗಿ ಅವ್ರವ್ ಯಾರು ಬರೀ ಹೆಣ್ಣು ಮಗ್ ಬರೋದು ಗಂಡು ಮಗ್ ಬಂದ್ಬಿಟ್ವು. ಗಂಡು ಮಗ್ ಭಾಳ ಬಂದು ಅವ್ರವು ಸೆಟ್ ಆಗ್ಲಿಲ್ಲ. ನೋಡಿ ಸರ್, ನಮ್ದು ಈಗ ಈ ತರ ಸೆಟ್ ಆಗಿದೆ. ನಿಮ್ಗೆ ಏನ್ ಅನ್ಸುತ್ತೆ ನೋಡಿ ಸರ್? ಇದು ಸೆಟ್ ಆಗಿದೆಯಾ? ನಮ್ಗೆ ಸೆಟ್ ಆಗೋ ಹೊತ್ತಿಗೆ ನಾವು ಈಗ ಅದೇ ಪ್ರಾಡಕ್ಟೇ ಮಾಡ್ರಿ, ನಿಮ್ಗೆ ಉಪಯೋಗ ಆಗತ್ತೆ, ಒಳ್ಳೆ ಇಳುವರಿ ತಕ್ಕೊಡ್ತಾರೆ ಅಂತಂದೇಳಿ ನಾನು ಈ ರೈತರಿಗೆ, ನಾನು ರೈತ ಆಗಿ ಇನ್ನೊಬ್ಬ ರೈತರಿಗೆ ಇದನ್ನೇ ಮಾಡ್ರಿ ಅಂತಂದೇಳಿ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ನಿಮಗೆ ತೃಪ್ತಿ ಇದೆ? ನಮಗೆ ತೃಪ್ತಿ ಆಗಿದೆ. ನೋಡಿರಲ್ಲ ರೈತ ಬಂದವರೇ, ನಮ್ಮ ರೈತರು ಹೇಳಿದಂಥ ಮಾತುಗಳು. ಇದನ್ನ ನಾವು ಸುಮ್ಮನೆ ಹೇಳ್ತಿಲ್ಲ, ರಿಸಲ್ಟ್ನ ತೋರಿಸಿ ಅವರು ಹೇಳ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು ತೋಟ ಯಾವ ರೀತಿ ಬರ್ತೀನಿ ಅಂತ. ನಿಮಗೂ ಈ ಥರ ತೋಟಗಳು ಬರಬೇಕು, ನಿಮ್ಮ ಹೊಲದಲ್ಲಿ ಈ ಥರ ಇಳುವರಿ ಬರಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಕೊಟ್ಟಿರೋಂಥ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಾವು ಈ ಥರ ಒಂದು ಮಾಹಿತಿ, ಬೆಳೆನ ಚೆನ್ನಾಗಿ ತುಂಬ ಚೆನ್ನಾಗಿ ಬೆಳೆಯೋಂಥ ಒಂದು ಮಾಹಿತಿ ಕೊಡ್ತೀವಿ. ಆದಷ್ಟು ಇದು ವಿಡಿಯೋನ ನಮ್ಮ ಎಲ್ಲ ರೈತ ಬಂದರು ಶೇರ್ ಮಾಡಿ, ಯಾಕಂದರೆ ಬೇರೆ ರೈತರಿಗೂ ಶೇರ್ ಆದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಒಂದು ಒಳ್ಳೆ ಇಳುವರಿ ಬೆಳೆಯೋಕ್ಕೆ. ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಅನ್ನದಾತ ಸುಖಿ ಭವ.